ದಾವಣಗೆರೆ ದಕ್ಷಿಣ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಒಂದು ಪ್ರಚಾರ ಇವತ್ತು ಅಂತಿಮ ದಿನ. ಅಭ್ಯರ್ಥಿಗಳು ಬಿಜೆಪಿ ಅಭ್ಯರ್ಥಿಗಳು ಏನು ದೇವಸ್ಥಾನಗಳಿಗೆ ಭೇಟಿ ನೀಡ್ತಕ್ಕಂಥದ್ದು ಅಂತಿಮ ಕ್ಷಣದ ಒಂದು ಪ್ರಯತ್ನಗಳು ನಡೀತಾ ಇರ್ತಕ್ಕಂಥದ್ದು. ಭರ್ಜರಿಯಾಗಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರಗಳು ನಡೆದು ಈ ಹಿನ್ನೆಲೆಯಲ್ಲಿ ಕೊನೆಯ ಒಂದು ಪ್ರಚಾರದ ಇದು ಕ್ಷಣ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪ್ರತಿಯೊಬ್ಬ ಮತದಾರಿ ಕೂಡ ಮತಯಾಚನೆ ಮಾಡಿದ್ದೀನಿ. ಉತ್ತಮವಾಗಿರ್ತಕ್ಕಂಥ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು, ಪ್ರಮುಖರು, ನಾಯಕರುಗಳ ನೇತೃತ್ವದಲ್ಲಿ ಇವತ್ತು ನಾವು ಮತ ಯಾಚನೆ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಉತ್ತಮವಾಗಿರ್ತಕ್ಕಂಥ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅವ್ರ ಮತದಾರರು ಅವ್ರ ಮನೆಯಲ್ಲಿ ಕರೆಸಿ, ಕೂರಿಸಿ, ಸತ್ಕರಿಸಿ, ಗೌರವಿಸಿ, ವಾತ್ಸಲ್ಯವನ್ನು ಕೊಡೋದ್ರ ಮೂಲಕ ಮಮಕಾರವನ್ನು ಮಾಡೋದು ನೋಡಿದರೆ ಅವರು ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ. ವಿಶೇಷವಾಗಿ ಪ್ರಚಾರದ ಅವ್ರಿಗೆ ನಿಮ್ಗೆ ಕಂಪೇರ್ ಮಾಡಿದ ಇಡೀ ಕ್ಯಾಬಿನೆಟನ್ನು ಬಂದು ಕೂತಿತ್ತು. ನಿಮ್ಮಲ್ಲಿ ಕೂಡ ಯಡಿಯೂರಪ್ಪ ಅವರು, ವಿಜೇಂದ್ರ ಅವರು ಬಂದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅಂತ. ಪಕ್ಷಗಳು ರಾಜಕೀಯ ತಂತ್ರಗಾರಿಕೆ ಮಾಡ್ತವೆ, ಅವರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಒಟ್ಟಾರೆಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ತನ್ನದೇ ಆಗಿರ್ತಕ್ಕಂಥ ನೆಲೆಗಟ್ಟಿನಲ್ಲಿ ಬಂದಿರೋದ್ರಿಂದ ಇವತ್ತು ರಾಜ್ಯ ಸರ್ಕಾರ ಎಷ್ಟು ಜನ ಮಿನಿಸ್ಟ್ರು ಬಂದರೂ ಯಾವುದೇ ರೀತಿ ಜನ ನಿರ್ಧಾರ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಬೇಕು ಅಂತ. ವಿಶೇಷವಾಗಿ ಅಲ್ಪಸಂಖ್ಯಾತರ ಸಿಟ್ಟು ಏನಾರ ಇದೆ ಅದನ್ನು ನೀವೆಲ್ಲ ಅದೇ ಭಾಗದಾಗ ಹುಟ್ಟಿ ಅಲ್ಲೇ ಬೆಳೆದವರು. 20 ವರ್ಷಗಳಿಂದನೂ ಕೂಡ ಅವರು ಟಿಕೆಟನ್ನು ಕೇಳ್ತಾ ಬಂದಿದ್ರು ಕಾಂಗ್ರೆಸ್ನಲ್ಲಿ. ಕೊಡದೇ ಇರ್ತದ್ದಕ್ಕೆ ಅವರು ಇವತ್ತು ವಿರುದ್ಧವಾಗಿದ್ದಾರೆ. ಅದು ಆಂತರಿಕ ವಿಚಾರ. ನಾನು ಹೇಳಿದೆ ಈಗ ತಾನೇ 2,32,000 ಮತದಾರಿಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಪ್ರತಿಯೊಬ್ಬರಿಗೂ ಮತಯಾಚನೆ ಮಾಡಿದ್ದೀನಿ. ವಿಶ್ವಾಸ ಇದೆ ನನ್ನನ್ನು ಈ ಸರಿ ಗೆಲ್ಲಿಸ್ತಾರೆ ಅಂತೇಳಿ. ಸರ್ಕಾರ ನಮ್ಮದೇ ಇದೆ, ಬಿಜೆಪಿಗೆ ಓಟ್ ಹಾಕಿದ್ರು ಅಂತೀರಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಕೊಡೋದ್ರ ಮುಖಾಂತರ ಜನಸಾಮಾನ್ಯರಿಗೆ ಆತ್ಮಹತ್ಯೆನ ಅವ್ರು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಯುವಕರಿಗೆ ಇವತ್ತು ಯಾವುದೇ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಕರ್ನಾಟಕದಲ್ಲಿ ಆಗಿರ್ಬೋದು, ಅದರಲ್ಲೂ ದಾವಣಗೆರೆ ದಕ್ಷಿಣದಲ್ಲಿ ಆರೋಗ್ಯ, ಶಿಕ್ಷಣ, ರಸ್ತೆ ಅಗಲೀಕರಣ, ಚರಂಡಿ ವ್ಯವಸ್ಥೆ ಯಾವುದೂ ಕೂಡ ಕೆಲಸ ಮಾಡಿಲ್ಲ, ಶೂನ್ಯ ಆಗಿದೆ. ಎಲ್ಲೋ ಒಂದು ಕಡೆ ಅವರೇ ಮತದಾರರು ಮಾತಾಡ್ಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಬೇಕು ಅಂತ ಹೇಳಿ. ನನಗೆ ವಿಶ್ವಾಸ ಇದೆ ಆಶೀರ್ವಾದ ಮಾಡ್ತಾರೆ ಅಂತ. ಮನೆಯವರಿಗೆಲ್ಲ ಉಡಿ ತುಂಬಿದ್ದೆಲ್ಲ ಅಲ್ಪಸಂಖ್ಯಾತರ ಮನೆಗೆ ಅದು ವಿಶೇಷವಾಗಿ ಏನು ಕಂಡು ನಮ್ಮ ಧರ್ಮಪತ್ನಿಗೆ ಮನೆಯೊಳಗೆ ಕರೆದು ಅವರೇ ಉಡಿಯನ್ನು ತುಂಬಿ ಆಶೀರ್ವಾದ ಮಾಡಿ ಕಳಿಸಿದರೆ ಎಂದೆಂದೂ ನಡೀತಕ್ಕಂಥ ಇತಿಹಾಸ ಈ ಬಾರಿ ನಡೆದಿದೆ. ಅಲ್ಪಸಂಖ್ಯಾತರು ಕೂಡ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತವನ್ನು ಒಪ್ಪಿ ನಮ್ಮ ಜೊತೆಗೆ ಅವರು ಕೂಡ ಬಂದಿದ್ದಾರೆ. ಒಟ್ಟಾರೆಯಾಗಿ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದು ಅಂತಿಮ ದಿನವಾಗಿದ್ದು ಪ್ರಚಾರದ ಕೊನೆಯ ಕ್ಷಣದಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡತಕ್ಕಂಥದ್ದು ಗೆಲುವು ನಮ್ಮ ಖಚಿತ ಎಂಬತಕ್ಕಂಥ ವಿಶ್ವಾಸವನ್ನು ಬಿಜೆಪಿ ಅಭ್ಯರ್ಥಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9.